ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಾಹ್ನ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಈಗ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ನೇರವಾಗಿ ಅದನ್ನೇ ನೋಡೋಣ. ಬೇರೆ ಪಾಪ ತೋರಿಸ್ತಾ ಇದ್ರು ಎಂ ಬಿ ಪಾಟೀಲ್ರು ಏನು ನಮ್ಮ ರಾಜ್ಯದಲ್ಲಿ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಏನು ಪಾಪ ಅತ್ಯಂತ ಪಾರದರ್ಶಕವಾಗಿ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಲ್ಯಾಂಡನ್ನು ಅಲಾಟ್ ಮಾಡೋದಕ್ಕೆ ಯಾರನ್ನು ನೇಮಕ ಮಾಡ್ಕೊಂಡವ್ರೆ? ನಾನು ಕಾಣದೇ ಇರೋದ? ನಾನು ಆ ಥರ ಯಾರನ್ನೂ ಏಜೆಂಟ್ ಇಟ್ಕೊಂಡಿರಲಿಲ್ಲ, ನನ್ನ ಜೀವನದಲ್ಲಿ ಇಟ್ಕೊಂಡೂ ಇರಲಿಲ್ಲ, ಇಟ್ಕೊಳ್ಳೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ ನಮಗೆ. ಈ ಪ್ರಾಜೆಕ್ಟ್ ಶುರು ಮಾಡಿದಾಗ ಬೆಂಗಳೂರು ನಗರದಲ್ಲಿ ಇದ್ದಂಥ ಒಂದು ಒತ್ತಡಗಳು ಪಾಪ ಹೇಳಿದ್ದಾರೆ. ಕೃಷ್ಣ ಅವರ ಹೆಸರು, ವೀರಪ್ಪ ಮೊಯ್ಲಿ ಹೆಸರು, ಇವರೇ ಅದಿಂಥದ್ದು ಏರ್ಪೋರ್ಟಿಂದು ಭೂಮಿ ಅಕ್ವೈರ್ ಮಾಡಿ ದುಡ್ಡು ಕೊಟ್ರಂತ 6 ಲಕ್ಷ ಇದೆಲ್ಲ ಹೇಳ್ಕೊಂಡಿದ್ದಾರೆ. ಪಾಪ ಹಳೆದನ್ನೆಲ್ಲ ನೆನೆಸ್ಕೊಂಡಿದ್ದಾರೆ. ಶಿವಕುಮಾರ್ ಅವರೇ, ನೀವು ಅವತ್ತೇನು ಮಂತ್ರಿ ಆಗಿದ್ರಿ, ಆಗಿನ ಸರ್ಕಾರಗಳು ಮಾಡಿದಂಥ ಬೆಂಗಳೂರು ನಗರದ ಮೇಲೆ ಬಲಾತ್ಕಾರ ಏನು ಮಾಡಿದ್ರಿ ಆ ಭೂಮಿಗಳ ಮೇಲೆ? ಹೇಳಿದ್ರಲ್ಲ, ಈಗ ಅವತ್ತೆಲ್ಲ 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ಪಾಪ ರೈತರು ಭೂಮಿ ಕೊಟ್ಟುಬಿಟ್ಟಿದ್ರು. ಇವತ್ತವೆಲ್ಲ 50 ಕೋಟಿ ಬೆಲೆ ಆಗಿದೆ. ಇದೆಲ್ಲ ಹೇಳ್ಕೊಂಡು ಹೋಗಿದ್ದೀರಪ್ಪ. 50 ಕೋಟಿ ಬೆಲೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅವತ್ತು 1.5 ಲಕ್ಷಕ್ಕೆ ನೀವು ಅಕ್ವೈರ್ ಮಾಡಿದ್ರು, 2 ಲಕ್ಷಕ್ಕೆ ಅಕ್ವೈರ್ ಮಾಡಿದ್ರು. ನಮ್ಮ ಹತ್ರ ರೈತರು ಯಾರೋ ಬಂದು ಈ ಥರ ಆಗಿದೆ, ನಮ್ಮನ್ನು ಇವತ್ತು ಭೂಮಿ ಉಳಿಸ್ಲಿಕ್ಕೆ ಬಂದು ಹೋರಾಟ ಮಾಡಿ ಅಂತ ನಮ್ಮನ್ನೇನು ರೈತರು ಅವತ್ತೇನು ಕರೆದಿರಲಿಲ್ಲ. ಆ ಒಂದು ಯೋಜನೆಗಳು ತಂದರಲ್ಲಪ್ಪ. ಬೆಂಗಳೂರು ನಗರ ಮುಂದಿನ 50 ವರ್ಷ ಈಗ ಹೇಳ್ತಾ ಇದ್ದಾರಲ್ಲ, ಏನೋ ಬೆಂಗಳೂರು ನಗರ ಬ್ರ್ಯಾಂಡ್ ಮಾಡ್ತೀನಿ ಅದೇನೋ ಹೇಳ್ಕೊಂಡವ್ರ ಎಲ್ಲ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದೇನೋ ಬೆಂಗಳೂರು ಇದು ವಿಶ್ವಕ್ಕೆ ಮಾದರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ಈಗ ಅವತ್ತು ಮಾಡಿದ್ರಲ್ಲ ಸಿಂಗಾಪುರ ಮಾಡ್ತೀವಿ ಅಂತೇಳಿ, ಆ ಬೆಂಗಳೂರು ನಗರ ಮುಂದಿನ 50 ವರ್ಷಕ್ಕೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಕಿಂಚಿತ್ ಯೋಚನೆ ಮಾಡಿದೆ. ಅವತ್ತು ನೀವು ಮಾಡಿದಂಥ ಬೆಂಗಳೂರಿನ ಅಭಿವೃದ್ಧಿ ಇದೆಯಲ್ಲ, ಅದರ ಫಲ ಇವತ್ತು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರ್ತಕ್ಕಂಥದ್ದು. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಪರಿಸ್ಥಿತಿಗಳನ್ನು ನೋಡಿ ಹಲವಾರು ಯೋಜನೆಗಳನ್ನು ತರಬೇಕು ಅಂತ ಮಾಡಿದ್ದು ನಿಜ. ನಾನು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಒಂದು ಇನ್ನರ್ ಕೋರ್ ರಿಂಗ್ ರೋಡನ್ನು ಮಾಡಬೇಕು ಅಂತ ಹೇಳಿ ಸುಮಾರು 102 ಕಿಲೋಮೀಟ್ರು ಎಲಿವೇಟೆಡ್ ರೋಡ್, ಇನ್ನರ್ ಕೋರ್ ರೋಡನ್ನು ಎಲಿವೇಟೆಡ್ ರೋಡನ್ನ ಮಾಡಬೇಕು ಅಂತ ಹೇಳಿ 2006ರಲ್ಲೇ ತೀರ್ಮಾನ ಮಾಡಿದ್ದೆ. ಇವತ್ತು ಯಾವೊಂದು ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ ನಮ್ಮ ಬ್ಯಾಟರಾಯನಪುರ ಅಂತ ನಮ್ಮ ಮೈಸೂರು ರೋಡ್ನಲ್ಲಿ, ಆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಪಕ್ಕದಲ್ಲಿ ಪ್ಯಾರಲಲ್ಲಿ ಆ ದೇವಸ್ಥಾನದ ಪಕ್ಕದಲ್ಲಿ ಡ್ರೈನೇಜ್ ಮೇಲೆ ಒಂದು ಫ್ಲೈಓವರ್ ಮಾಡಿದ್ದೀವಲ್ಲ, ಅದು ಒಂದು ಸಣ್ಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು, ಪೈಲಟ್ ಪ್ರಾಜೆಕ್ಟ್. 142 ಕಿಲೋಮೀಟ್ರು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಈ ಒಂದು ಕಾಲುವೆಗಳಿತ್ತಲ್ಲ, ರಾಜಕಾಲುವೆ, ಅದರಲ್ಲಿ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ ಎಲಿವೇಟೆಡ್ ರೋಡ್ಗಳು ಮಾಡಿ ಸ್ಕೂಟ್ರು, ಆಟೋಗಳು, ಸಣ್ಣ ವೆಹಿಕಲ್ಗಳು, ಕಾರ್ಗಳು ಓಡಾಡೋದಕ್ಕೆ 142 ಕಿಲೋಮೀಟ್ರ್ ಯೋಜನೆ, ಅದನ್ನು ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದವನು. 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದವನು ನಾನೇ. ನಾನು ಇಲ್ಲ ಅಂತ ಎಲ್ಲೂ ಹೇಳಿಲ್ಲಪ್ಪ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ. ನಾನು 100 ಬಾರಿ ಹೇಳಿದ್ದೀನಿ, ನಾನೇ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ತರಬೇಕು ಅಂತ ಹೊರಟವನು ಅಂತ ನಾನೇ ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ಕಚೇರಿ ಕೃಷ್ಣ ಈ ಯೋಜನೆ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಅಧಿಕಾರಿಗಳು ಬಿಡದಿ ಭಾಗದ ರೈತರುಗಳು, ಮುಖಂಡರುಗಳು, ಎಲ್ಲ ಪಕ್ಷದವರನ್ನು ಕರೆದು 3 ಸಭೆ ಮಾಡಿದ್ದೀನಿ. ಆ 3 ಸಭೆಯಲ್ಲಿ ಜನಗಳು ಕೊಟ್ಟಂಥ ಅಭಿಪ್ರಾಯಗಳು, ಹೆಣ್ಣುಮಕ್ಕಳು ಸಹ ಬಂದಿದ್ರು ಆ ಸಂದರ್ಭದಲ್ಲಿ. ಅದೆಲ್ಲ ಇನ್ನೂ ಕೆಲವರು ಬದುಕಿದ್ದಾರೆ. ಅವತ್ತು ಏನೇನು ನಡೆದಿದೆ ಘಟನೆ ಅನ್ನೋದು ನಾನು ಇಲ್ಲಿ ಈಗ ಕತೆ ಕಟ್ಟಬೇಕಾಗಿಲ್ಲ. ನಾನು ಇದೆಲ್ಲ ನಡೆದಿರ್ತಕ್ಕಂಥದ್ದು ಬದುಕಿದ್ದಾರೆ.
ಆ ಸಂದರ್ಭದಲ್ಲಿ ಯಾವೊಂದು ಕೇಂದ್ರ ಸರ್ಕಾರ SEZ ಒಂದು ಆ್ಯಕ್ಟನ್ನು ತಂದರು 2005. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ ಕೇಂದ್ರ ಸರ್ಕಾರ. ಅವತ್ತು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು ಪತ್ರ ಬರೆದು SEZ ಜಾರಿಗೆ ತರಲಿಕ್ಕೆ ಇನ್ನು 2 ತಿಂಗಳಲ್ಲಿ ನಿಮ್ಮ ಪ್ರಸ್ತಾವನೆಗಳನ್ನು ಕೊಡಬೇಕು ಅಂತ ಹೇಳಿ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು, ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಹಿನ್ನೆಲೆಯಲ್ಲಿ ಕೆಲವು ಅಧಿಕಾರಿಗಳು ಸಭೆಗಳು ಮಾಡಿದ್ದಿದೆ, ನನ್ನ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೆದಿದೆ. ಅದೆಲ್ಲ ಡಾಕ್ಯುಮೆಂಟ್ ಇರ್ತದೆ, ಅದೆಲ್ಲ ಸಭೆಗಳಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 5 ಟೌನ್ಶಿಪ್ಪನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆಗಳಿಗೆ ಬಂತು, ಚರ್ಚೆ ಹಂತದಲ್ಲಿ ಇತ್ತು. ಆ 5 ಟೌನ್ಶಿಪ್ಗಳಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟನ್ನು ಬಿಡಿಗೆ ಹತ್ರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳನ್ನು ಅಧಿಕಾರಿಗಳ ಮಟ್ಟದಲ್ಲಿ ಏನು ಚರ್ಚೆಗಳಾಗಿದ್ವು, ಅದರ ಮೇಲೆ ನಾನು ನಮ್ಮ ಮುಖ್ಯಮಂತ್ರಿ ಕಚೇರಿಗೆ ನನಗೆ ಮತ ಕೊಟ್ಟಂಥ ಜನರನ್ನ ಕರೆದಿದ್ದು. ನಾನು ಜನಗಳನ್ನು ಏಕಾಏಕಿ ಎತ್ತು ಹೊರಗೆ ಹಾಕಬೇಕು ಅಂತ ಮಾಡಿದಂಥ ಕಾರ್ಯಕ್ರಮ ಅಲ್ಲಪ್ಪ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ. ಈಗ ನೀವು ಮಾಡ್ತಿರೋದೇನು, ಮೊದಲನೇ ನೋಟಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ 20 ಜನ ರೈತರನ್ನ ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿಲ್ಲ. ನೀವು ಕರೆಸ್ಕೊಂಡಿದ್ದೆಲ್ಲಿಗೆ? ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಟ್ಟಿದಿರಲ್ಲಪ್ಪ. ಒಂದು ನ್ಯಾಷನಲ್ ಎಂಥ ಸ್ಕೂಲ್ ಅದು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಏನು ಪಾಪ ಜನಕ್ಕೆ ಚಾರಿಟಿ ಎಜುಕೇಷನ್ ಕೊಡ್ತಾ ಇರೋದು, ಅಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾವ್ರೆ. ಸರ್ಕಾರಿ ದಾಖಲೆಗಳನ್ನು ತಿದ್ದಿ ಇದನ್ನು ಕದ್ದು ಅವನ್ನೆಲ್ಲ ದಾಖಲೆ ಮಿಸ್ಸಿಂಗು ಅಂತ ಹೇಳಿ ಒಬ್ಬ ರಿಟೈರ್ಡ್ ಅಧಿಕಾರಿ ಒಂದು 100 ಬಾರಿ ನನ್ನ ಹತ್ರ ಬಂದರು. ಪಾಪ ಬೀದಿಗೆ ತಗೊಂಡು ನಿಲ್ಲಿಸಿದಾರಲ್ಲಪ್ಪ. ಆ ಕೆಲಸ ನಾನು ಬಿಡದಿ ರೈತರಿಗೆ ಮಾಡೋಕ್ಕೆ ಹೊರಟಿರಲಿಲ್ಲ. ಹೇಳಕ್ಕೆ ಚರಿತ್ರೆ ಭಾಳ ಇದ್ದಾವೆ. ಇಲ್ಲಿ ಪ್ರಶ್ನೆ ಆ ರೈತರುಗಳದ್ದು ಒಂದು ಭಾಗ. ನಂತರ ಯಾತಕ್ಕೆ ಎಚ್ ಕೆ ಪಾಟೀಲ್ರನ್ನ ಜೊತೆಲಿ ಕೂರಿಸ್ಕೊಳ್ಳಿಲ್ಲ? ಇವತ್ತು ಎಂ ಬಿ ಪಾಟೀಲ್ನ ಕೂರಿಸ್ಕೊಂಡಿದ್ದೀರಿ. ಎಂ ಬಿ ಪಾಟೀಲ್ದು ಗೊತ್ತು ನಮಗೆ. ಎಂ ಬಿ ಪಾಟೀಲೆಲ್ಲ ಸತ್ಯಶೋಧನಾ ಸಮಿತಿಯಲ್ಲಿ ಇದ್ದಿದ್ದು. ಅವತ್ತು ಸತ್ಯಶೋಧನಾ ಸಮಿತಿ ಚೇರ್ಮನ್ನು ನಿಮ್ಮ ಎಚ್ ಕೆ ಪಾಟೀಲ್ರು. ಎಲ್ಲಿದೆ ಆ ರಿಪೋರ್ಟು ಸತ್ಯಶೋಧನಾ ಸಮಿತಿದು? ಇಡೀ ಜನಗಳ ಮುಂದೆ. ಅದರ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಯ್ತಲ್ಲಪ್ಪ, ಸಭೆಯಲ್ಲಿ ನೀನು ಭಾಗವಹಿಸಿದ್ದಲ್ಲಪ್ಪ. ನೀವು ಭಾಗವಹಿಸಿ ಏನೇನು ಚರ್ಚೆ ಮಾಡಿದ್ರಿ? ಶಿವಕುಮಾರು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗು, ಶ್ರೀರಾಮರೆಡ್ಡಿ, ಮಾಧುಸ್ವಾಮಿ, ಜಯಪ್ರಕಾಶ್ ನಾರಾಯಣ್, ಹೇಳ್ತಾ ಹೋಗಬಲ್ಲ ಹೆಸರುಗಳನ್ನ. ಯಾರ್ಯಾರು ಚರ್ಚೆಯಲ್ಲಿ ಭಾಗವಹಿಸಿದ್ರು, ಏನೇನು ಚರ್ಚೆಗಳಾಯಿತು ಹೇಳಿದ್ರಲ್ಲಪ್ಪ ನೀವು ಅವತ್ತು ಸಭೆಯಲ್ಲಿ, ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಹೇಳಿದ್ರಿ. ಕೇವಲ ಅದು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ KC ರೆಡ್ಡಿ ಅವರ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ ನಾವು ಕೇವಲ 18,000 ಎಕರೆ ಅಕ್ವೈರ್ ಮಾಡಿದ್ದು ಭೂಮಿನ. ಈ ಸರ್ಕಾರ ಬಂದು BJP JDSನ ಸರ್ಕಾರ 18 ತಿಂಗಳಿಗೆ 1,60,000 ಎಕರೆ ಭೂಮಿ ನೋಟಿಫಿಕೇಷನ್ ಮಾಡಕ್ಕೆ ಹೊರಟ್ಬಿಟ್ಟವ್ರೆ. ಇದೆಲ್ಲ ಭಾಷಣ ಮಾಡಿದಿರಲ್ಲಪ್ಪ. ಅದೆಂಥದ್ದು ಇಷ್ಟೊಂದು ಕಂತು ಇಟ್ಕೊಂಡಿದ್ರಲ್ಲ, ಚೀಟಿಗಳು ತೆಗೆದು ಆ ಕಡೆ ಈ ಕಡೆ. ಪಾಪ ನೋಡ್ತಾ ಇದ್ದೆ ನಿಮ್ಮ ಪರದಾಟನ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ತುಳುಕ್ತಾ ಇತ್ತು ಆ ಟಿ ವಿಲಿ ನೋಡಿದ್ರೆ. ನಾನು ಯಾಕೆಂದರೆ ಬೆಳಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ನನ್ನ ಕ್ಷೇತ್ರದ ಒಂದು 25-30 ಜನ ಲೀಡರ್ಗಳು ಬಂದಿದ್ದರು. ಅವ್ರ ಜೊತೆಲಿ ಊಟ ಮಾಡ್ತಾ ಕೂತಿದ್ದೆ. ಆಗಿಲ್ಲ ಯಾರ ಬಂದು ತೋರಿಸಿದ್ರು. ಅದರಿಂದ ನಿಮ್ಮನ್ನೀಗ ಅಬ್ರಪ್ಟಾಗಿ ಕರೆದೆ ಈಗ ಅಷ್ಟೇ, ಚರ್ಚೆ ಮಾಡೋಣ. ಅದು ಬರೀ ಒಂದು ಸೈಡ್ ಹೋಗಬಾರ್ದು ಸುದ್ದಿ ಅಂತ. ಇಲ್ಲಿ
ಚರ್ಚೆ ಮಾಡಿದ ದಿವಸನೇ ಈಗ ಅದನ್ನು ಡೇಟ್ಗಳು ಹೇಳೋರಲ್ಲ, ಸನ್ಮಾನ್ಯ ಆನರಬಲ್ ಚೀಫ್ ಮಿನಿಸ್ಟ್ರು ಅವರ ಅಧ್ಯಕ್ಷತೆಯಲ್ಲಿ ಯಾವ್ಯಾವ ಡೇಟು ಅಂತ ಹೇಳಿದಿರಲ್ಲ, ಹಲವಾರು HLCC ಮೀಟಿಂಗ್ಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದೇವೆ. ನನಗದರ ಅನುಭವವೂ ಇದೆ. ಎಷ್ಟು HLCC ಮೀಟಿಂಗ್ಗಳಲ್ಲಿ ಕೆಲವರು ಅರ್ಜಿ ಕೊಟ್ಟು ಒಂದು ಯೋಜನೆ ಮಾಡ್ತೀವಿ ಅಂತ ಬಂದಂಥವರು ಎಷ್ಟು ಪರ್ಸೆಂಟೇಜ್ ಜನ ಅದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತೆಗೆದರೆ ನಿಮಗೆ ಅಲ್ಲೇ ಪರ್ಸೆಂಟೇಜ್ ಸಿಗ್ತದೆ. HLCCನಲ್ಲಿ ಹಲವಾರು ಸಬ್ಜೆಕ್ಟ್ ತರ್ತಾರೆ, ಅದು ರಾಜ್ಯದ ಮುಖ್ಯಮಂತ್ರಿ ಹೇಳಿ ತರಿಸಲ್ಲ ಸಬ್ಜೆಕ್ಟ್ನ, ಇಂತಿಂಥ ಸಬ್ಜೆಕ್ಟ್ ತನ್ನಿ ಅಂತ. ಇವರೇನಾದರೂ ಮಾಡ್ಕೊಂಡಿರ್ಬೋದು ಗೊತ್ತಿಲ್ಲ ನನಗೆ. ನಮ್ಮ ಕಾಲದಲ್ಲಿ ಆ ಒಂದು ಗೈಡ್ಲೈನ್ಗಳೇನು ಇಟ್ಕೊಂಡಿದ್ರು, ನಮ್ಮ ಅಧಿಕಾರಿಗಳಿಂದ ಅದು ಫೈಲ್ ಮೂವ್ಮೆಂಟ್ ಆಗಿ ಅಂತಿಮವಾಗಿ HLCC ತರ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಸರ್ಕಾರದಲ್ಲಿ. ಅದಕ್ಕೆ ಚೇರ್ಮನ್ ನಾನು ಇರ್ತೀನಿ, ಅದಕ್ಕೆ ಇಂಡಸ್ಟ್ರಿ ಮಿನಿಸ್ಟರ್ ಇರ್ತಾರೆ, ಹಲವಾರು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಎಲ್ಲ ಇರ್ತಾರೆ. ಅಲ್ಲಿ ಕೆಲವು ಪ್ರಾಜೆಕ್ಟ್ಗಳ ಬಗ್ಗೆ ಪ್ರಪೋಸಲ್ ಏನು ಬಂದಿರುತ್ತೆ, ಚರ್ಚೆಗಳಾಗಿರ್ತವೆ, ಚರ್ಚೆ ಆಗಿದ್ದವೆಲ್ಲ ಇಂಪ್ಲಿಮೆಂಟ್ ಆಗಲ್ಲ. ಇದು ಗೊತ್ತಿಲ್ವ ಅವರಿಗೆ? ನನಗಿಂತ ಮುಂಚೆನೇ ಮಂತ್ರಿ ಆಗಿದ್ದಾರಲ್ಲ ಪಾಪ, ಅವ್ರು ಹೇಳಿದ್ದಾರಲ್ಲ, ಅದೆಂಥದ್ದು ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಿಂಗೆ ಅನ್ನಿಸ್ತದೆ. ನಾನು ನೋಡಿದರೆ 3 ದಿವಸ ನನ್ನ ಪ್ರವಾಸ ಮಾಡಿ ಬಂದೆ ಪಶ್ಚಿಮ ಬಂಗಾಳದಲ್ಲಿ. ನಮ್ಮ ಸ್ಟೀಲ್ ಅಥಾರಿಟಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ವಿಸಿಟ್ ಕೊಟ್ಟು ಏನೇನು ಮಾಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟು ಬಂದೆ. ನನಗೆ 24 ಗಂಟೆ ಉಸಿರಾಡೋಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲಿ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರನ್ನ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ, ಇಲ್ಲಿ ಯಾವಾಗ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ, ಚರ್ಚೆ ಆಗಿದ್ದು 29-30 2 ದಿನ, ಆಗಸ್ಟ್ ತಿಂಗಳು 2007. ಇದು ಮಾನ್ಯ ಕೇಂದ್ರ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಆಗಿರುವಂಥ HD ಕುಮಾರಸ್ವಾಮಿಯವರು DK ಶಿವಕುಮಾರ್ ಅವರು ಮಾತನಾಡಿರುವಂಥ ಪ್ರತಿಯೊಂದು ಮಾತುಗಳಿಗೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ.